ಜಾತಿಗಳಿಗೆ ಬೈದಿದ್ದಾಯ್ತು, ಧರ್ಮಗಳಿಗೆ ಬೈದಿದ್ದಾಯ್ತು, ಈಗ ಇಡೀ ದೇಶಕ್ಕೆ ಬೈತಿದ್ದಾರೆ. ಇದನ್ನ ಕೇಳಿದ್ರೆ ದೇಶದ್ರೋಹಿ ಅಂತ ಕರೀತಾರೆ. ದೆಹಲಿಯಲ್ಲಿ ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ವಿಚಾರವಾಗಿ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಸಿಜೆಪಿ ಪಕ್ಷದವರು ಇದೇ ಚಾನ್ಸ್ ಅನ್ಕೊಂಡು ದೇಶದ್ರೋಹದ ಕೆಲಸ ಮಾಡ್ತಿದ್ದಾರೆ. ಈ ಸಿಜೆಪಿ ಪಕ್ಷದವರು ಇನ್ಫ್ಲೂಯೆನ್ಸರ್ಸ್ ಗೆ ಅಮೌಂಟ್ ಕೊಟ್ಟು ಪೇಡ್ PR ಮಾಡಿಸ್ತಾ ಇದ್ದಾರೆ. ಈ ವಿಷಯನ ಒಬ್ಬ ತೆಲುಗು ಇನ್ಫ್ಲೂಯೆನ್ಸರ್ ಆಚೆ ಹಾಕಿದ್ದಾರೆ. ದೆಹಲಿಯಲ್ಲಿ ನಡೀತಿರೋ ಈ ಹೋರಾಟದಲ್ಲಿ ಎಷ್ಟೋ ಜನಕ್ಕೆ ಯಾವ ವಿಚಾರವಾಗಿ ಹೋರಾಟ ಮಾಡ್ತಿದೀವಿ ಅನ್ನೋದೇ ಗೊತ್ತಿಲ್ಲ. ಆ ಹೋರಾಟದಲ್ಲಿರೋ ತುಂಬಾ ಪೇರೆಂಟ್ಸ್ ಹೇಳ್ತಿದ್ದಾರೆ, ಅಲ್ಲಿ ನೀಟ್ ವಿರುದ್ಧವಾಗಿ ಯಾರೂ ಮಾತಾಡ್ತಾ ಇಲ್ಲ, ಬದಲಾಗಿ ಭಾರತ್ ಮಾತಾ ಅಂತಿರಲ್ಲ, ನಿಜವಾದ ಭಾರತದ ಪಿತಾ ಯಾರು ಅಂತ ದೇಶಕ್ಕೆ ಅವಮಾನ ಆಗೋ ರೀತಿ ಮಾತಾಡ್ತಿದ್ದಾರೆ. ಈ ಹೋರಾಟದಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ಬೇರೆ ಬೇರೆ ಧರ್ಮದ ಪ್ರಚಾರ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಒಂದು ಕಡೆ ಉಪವಾಸ ಹೋರಾಟ ನಡೀತಿದ್ರೆ ಆ ಸಿಜೆಪಿ ಪಕ್ಷದ ಫೌಂಡರ್ 5 ಸ್ಟಾರ್ ಹೋಟೆಲ್ ಅಲ್ಲಿ ರೆಸ್ಟ್ ಮಾಡ್ತಿದ್ದಾನೆ. ಈ ಹೋರಾಟದಲ್ಲಿ ಕಾಣದಿರೋ ಎಷ್ಟೋ ಕೈಗಳು ಲಾಭ ಪಡಿತಾ ಇದಾವೆ. ಈ ಹೋರಾಟದಲ್ಲಿ ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ರೀಲ್ ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗಾಗಿ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.